ಹಾಯ್ ಗುಡ್ ಮಾರ್ನಿಂಗ್, ನಾನು ಶಿವ. ಸೊ ಇವತ್ತು ಹರ್ಬಲೈಫ್ ನ್ಯೂಟ್ರಿಷನ್ನ ಹೇಗೆ ಈಸಿಯಾಗಿ ಮನೆಯಲ್ಲಿ ಮತ್ತು ಹೊರಗಡೆ ಮತ್ತು ಆಫೀಸ್ನಲ್ಲಿ ಹೇಗೆ ಈಸಿಯೆಸ್ಟು ವೆರಿ 2 ಮಿನಿಟ್ಸಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ಯಾವುದ್ರ ಕರೆಂಟು ಬೇಕಾಗಿಲ್ಲ, ಯಾರ ಹೆಲ್ಪು ಬೇಕಾಗಿಲ್ಲ, ನೀವೇ ಮಾಡ್ಕೋಬಹುದು ಈಸಿ ಮೆಥಡಲ್ಲಿ. ಮತ್ತು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ನಮಗೆ ಶೇಕರ್ ಕಪ್ ಬೇಕಾಗುತ್ತೆ. ಸೊ ನೀಟಾಗಿ ತೊಳೆದು ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ನಮಗೆ ಹೊರಗಡೆ ಸಿಗುತ್ತೆ, ಹರ್ಬಲೈಫ್ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಇದು ಫಾರ್ಮುಲಾ. ಸೊ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಇವತ್ತು ನಮ್ಮ ಹತ್ರ ಇರುವಂಥದ್ದು ಫಾರ್ಮುಲಾ ಫ್ಲೇವರ್, ವೆನಿಲಾ ಫ್ಲೇವರ್. ಇದು ಶೇಕ್ ಮೇಟ್. ಸೊ ಮೊದಲು ಇದು ಪ್ಯಾಕೆಟ್ನಲ್ಲಿ ಬರ್ತಾಯಿತ್ತು, ಸೊ ಈಗ ಇದು ಕಂಟೈನಲ್ಲಿ ಬರ್ತಾ ಇದೆ. ಇದು 500 ಗ್ರಾಮ್, ಇದು 500 ಗ್ರಾಮ್ ಇರುತ್ತೆ. ಸೊ ಇದು ಬಂದು ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಸೊ ಇದಿಷ್ಟು ಶೇಕ್ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಸೊ ನೆಕ್ಸ್ಟ್ ಬಂದು ಶೇಕರ್ ಕಪ್ನ ನೀಟಾಗಿ ಒಂದ್ಸಲ ವಾಶ್ನ ಮಾಡಿಕೊಂಡು, ಹೀಗೆ ಇರಬೇಕಂತಲ್ಲ, ಸಾಕಷ್ಟು ಶೇಕರ್ ಕಪ್ಪಲ್ಲಿ ಬರೀ ಸ್ಪ್ರಿಂಗ್ ಇರುತ್ತೆ, ಕೆಲವು ಸಲ ಬರೀ ಪ್ಲಾಸ್ಟಿಕ್ ಬೌಲ್ ಥರ ಇರುತ್ತೆ. ಇಟ್ಸ್ ಓಕೆ, ಬಟ್ ನನ್ನ ಹತ್ರ ಶೇಕರ್ ಕಪ್ ಈ ಥರ ಇರೋಂಥದ್ದು. ನೆಕ್ಸ್ಟು ಒಂದು 250 ಅಥವಾ ಒಂದು 300 ml ಅಷ್ಟು ವಾಟರ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಇಷ್ಟೇ ಹಾಕ್ಬೇಕಂತ ಏನಿಲ್ಲ. ಸೊ ಇದರಿಂದ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಹಾಕಬೇಕು ಅಂತ ಕೊಟ್ಟಿದ್ದಾರೆ. ನಾನು ಆದಮೇಲೆ ಇದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಎಷ್ಟು ಸ್ಪೂನ್ ಹಾಕ್ಬೇಕು ಪ್ರತಿಯೊಂದು ಕೂಡ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಈಸಿ ಮೆಥಡ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀರು ಹಾಕಬೇಕು. ಫಸ್ಟ್ ಯಾಕೆ ಪೌಡರ್ ಹಾಕಬಾರ್ದು ಅಂತ ಹೇಳಿದ್ರೆ, ಫಸ್ಟ್ ಪೌಡರ್ ಹಾಕಿ ಆಮೇಲೆ ನೀರು ಹಾಕಿದ್ರೆ ಗಂಟು ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನೀರು ಹಾಕೋದು ಬಹಳ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ್ದು ಬೇಕಾದ್ರೂ ಹಾಕೋದು ಫಸ್ಟು, ಬಟ್ ನಾವು ಫಾರ್ಮುಲಾ ಫಸ್ಟ್ ಹಾಕೋಣ. ಸೊ ಒಂದು ಶೇಕಿಗೆ 3 ಸ್ಪೂನ್ ಫಾರ್ಮುಲಾ ಮಿನಿಮಮ್ ರಿಕ್ವೈರ್ಮೆಂಟ್. ಸೊ ಈ ಥರ ಫ್ಲ್ಯಾಟಾಗಿ ಕಟ್ ಮಾಡ್ಕೊಂಡಿದ್ರೆ, ಶೀಲ್ಡ್ ಇರುತ್ತೆ, ಸೊ ಫ್ಲ್ಯಾಟಾಗಿ ಕಟ್ ಮಾಡ್ಕೊಂಡಿದ್ರೆ ಸೊ ನಮಗೆ ಲೆಕ್ಕ ಮಾಡೋದಕ್ಕೆ ಈಸಿ ಇರುತ್ತೆ, ಮೆಜರಿಂಗ್ ಈಸಿ ಇರುತ್ತೆ. ಸೊ 2 ಸ್ಪೂನ್, 3 ಸ್ಪೂನ್. ಸೊ ಫಾರ್ಮುಲಾ ಮುಗಿದ್ಮೇಲೆ ನೀಟಾಗಿ ಲಾಕ್ ಮಾಡಿ ಎತ್ತಿಟ್ರೆ ನಮಗೇನು ಪ್ರಾಬ್ಲಮ್ ಇರೋದಿಲ್ಲ. ನೆಕ್ಸ್ಟ್ ಬಂದು ಶೇಕ್ ಮೇಟ್. ಸೊ ಇದು ಬಂದು 2 ಸ್ಕೂಪ್. ಸ್ಕೂಪ್ಸ್ ಎಲ್ಲ ಅದರಲ್ಲೇ ಕೊಟ್ಟಿರ್ತಾರೆ, ಸೊ ಅದ್ರ ಮಾರ್ಜಿನಲ್ಲಾಗಿ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ನೆಕ್ಸ್ಟ್ ಬಂದು ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಸೊ ಇದು ಬಂದು ಮಿನಿಮಮ್ 1 ಸ್ಕೂಪ್. ಸೊ ವೇಸ್ಟ್ ಆಗದೆ ನೋಡ್ಕೊಳ್ಳಿ, ತುಂಬ ಕಾಸ್ಟ್ಲಿ ಅಲ್ವಾ, ವೇಸ್ಟ್ ಆಗ್ದಂಗೆ ನೋಡ್ಕೊಳ್ಳಿ. ಒಂದೊಂದು ಏನಂತಾರೆ, ಒಂದೊಂದು ಅಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಕನ್ನಡದಲ್ಲಿ ಗಾದೆ ಇದಲ್ವಾ, ತಿನ್ನೋ ಅಕ್ಕಿ ಕೇಳ ಮೇಲೆ ಹೆಸರು ಬರೀತಾರೆ ಅಂತ, ಹಾಗೆ ಪ್ರತಿಯೊಂದು ಶೇಕ್ ಪೌಡರ್ ಕೂಡ ಹೆಸರು ಬರೆದಿರ್ತಾರೆ. ಹಂಗಾಗಿ ವೇಸ್ಟ್ ಮಾಡಿದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೀಟಾಗಿ ಲಾಕ್ ಹಾಕೋಕ್ಕೆ ಮುಂಚೆ ಸೊ ಡಸ್ಟ್ ಏನಾದರೂ ಚೆಕ್ ಮಾಡಿ, ಏನಿಲ್ಲ ನೀಟಾಗಿ ಹಾಕಿ ಸೊ ಲಾಕ್ ಮಾಡಿ ಕ್ಯಾಪ್ನ ಹಾಕಿ ಅಷ್ಟೇ. ವೆರಿ ಈಸಿ, ಕುಡಿಬೋದು. ಸಕ್ಕದಿದೆ. ಇನ್ನೊಂದು ಸಿಪ್ಪು. ಕುಡಿಸಿದ್ರೆ ಬಾ. ಸೊ ವೆನಿಲಾ ಫ್ಲೇವರ್ ಸಕ್ಕತ್ತಾಗಿರುತ್ತೆ, ಐಸ್ ಕ್ರೀಮ್ ಥರ ಇರ್ತದೆ. ಸೊ ನಾನು ಆ್ಯಕ್ಚುಲಿ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ದು. ಸೊ ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ಸೊ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಇದ್ರ ಬಗ್ಗೆ ಯಾವ್ದು ಎಷ್ಟೆಷ್ಟು ಹಾಕಬೇಕು ಅನ್ನೋ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ಸಿಂಪಲ್ ವೇನಲ್ಲಿ. ಮತ್ತು ರೆಕಮೆಂಡೇಷನ್ಸ್ ಯಾವ ರೀತಿ ಇದೆ ಅಂತ ಇದ್ರ ಮೇಲೆ ಬರೆದಿರ್ತಾರೆ, ಬಟ್ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ನಾರ್ಮಲಾಗಿ 3 ಸ್ಕೂಪ್ ಫಾರ್ಮುಲಾ, 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೇಟ್ ಹಾಕಿದ್ರೂ ಕೂಡ ಅದು ಮೀಲ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಅಥವಾ 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೇಟ್, 1 ಸ್ಕೂಪ್ ಆಫ್ ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಆ್ಯಡ್ ಮಾಡಿದ್ರು ಕೂಡ ಮೀಲ್ ರಿಪ್ಲೇಸ್ಮೆಂಟ್ ಆಗುತ್ತೆ, ಮತ್ತು ಒಳ್ಳೆ ಮೀಲ್ ಕೂಡ ಆಗುತ್ತೆ. ಸೊ ಇದಿಷ್ಟು ಇದರದ್ದು ಕತೆ. ಮತ್ತು ಇದರಲ್ಲೆಲ್ಲ ಇದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಇದರಲ್ಲಿ ಏನೇನಿದೆ, ಏನೇನು ಕಂಟೆಂಟ್ಸ್ ಇದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ಮತ್ತು ಕಡಿಮೆ ಕ್ಯಾಲೋರಿನಲ್ಲಿ ನ್ಯೂಟ್ರಿಷನ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ಇದರಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ನೀವು ಓದ್ಕೊಳ್ಳಿ. ಮತ್ತು ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಇ ಕಾಮರ್ಸ್ ಕಂಪ್ನಿ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಇಬೇ ಅಥವಾ ಮೀಶೋ ಇದರಲ್ಲೆಲ್ಲೂ ಕೂಡ ಅದನ್ನು ಬಿಟ್ಟಿಲ್ಲ. ತೊಗೋಬೇಡಿ ಅಂತೇಳಿ ಕಂಪ್ನಿಯವರೇ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆಥರೈಸ್ ಕೋಚ್ ಮುಖಾಂತರನೇ ತೊಗೊಳ್ಳಿ.
ಸೊ ಶೇಕ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರಿಪ್ಲೇಸ್ಮೆಂಟಾಗಿ ಮೀಲ್ ರಿಪ್ಲೇಸ್ಮೆಂಟಾಗಿ ಆರಾಮಾಗಿ ತೊಗೋಬೋದು, ಸಖತ್ತಾಗಿರುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮತ್ತು ಹೆಲ್ತ್ನ ಇನ್ನೂ ಕೂಡ ಬೆಟರ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಇದು ಹೆಲ್ಪ್ ಆಗುತ್ತೆ, ಸಖತ್ತಿರುತ್ತೆ. ಸೊ ಇದರಲ್ಲಿ ವೆನಿಲಾ, ಆರೆಂಜು, ರೋಸ್ ಕೀರ್ ಮತ್ತು ಚಾಕ್ಲೇಟ್ ಫ್ಲೇವರ್, ಮ್ಯಾಂಗೋ ಫ್ಲೇವರ್, ಆರೆಂಜ್, ಹೀಗೆ ಸಾಕಷ್ಟು ಫ್ಲೇವರ್ಸ್ಗಳು, ಟೋಟಲ್ 9 ಫ್ಲೇವರ್ಸ್ ಇದರಲ್ಲಿ ಇರುತ್ತೆ. ಸೊ ಶೇಕ್ ಮೆಟಲ್ ಏನು ಬರಲ್ಲ, ನಿಮಗೆ ಪ್ಲೇನ್ ವೆನಿಲಾ ಫ್ಲೇವರೇ ಬರುತ್ತೆ. ಪ್ರೋಟೀನ್ ಪೌಡರ್ ಕೂಡ ಏನು ಫ್ಲೇವರ್ ಬರಲ್ಲ, ನಿಮಗೆ ಪ್ಲೇನ್ ಬರುತ್ತೆ. ಇದರಲ್ಲಿ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ. ಸೊ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಇದು ಬಂದು ಈಸಿ ಮೆಥಡಲ್ಲಿ ಮಾಡುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.